ವೀಕ್ಷಕರೇ, ಅನ್ಸೇಫ್ಟಿ ಏನ್ ಕುಡಿದ್ರು ಏನ್ ತಿಂದ್ರು ಅನ್ಸೇಫ್ಟಿ. ಹಾಗಾದ್ರೆ ಏನಿದು ಸುದ್ದಿ ಅಂತೀರಾ? ಇಲ್ಲಿ ಕೇಳಿ, ನಿನ್ನೆ ಒಂದಿಷ್ಟು ಮಿನರಲ್ ವಾಟರ್ಗಳು ಅನ್ಸೇಫ್ಟಿ ಅನ್ನುವಂತಹ ಸುದ್ದಿಯನ್ನ ನಮ್ಮ ಆರೋಗ್ಯ ಸಚಿವ ಗುಂಡೂರಾವ್ ಅವರು ತಿಳಿಸ್ಕೊಟ್ರು. ಹಾಗಾದ್ರೆ ಯಾವ ನೀರನ್ನ ಕುಡಿಬೇಕು? ಮಿನರಲ್ ವಾಟರ್ಗಳು, ಫಿಲ್ಟರ್ ವಾಟರ್ಗಳೇ ಅನ್ಸೇಫ್ಟಿ ಅಂತ ಆದ್ರೆ ನಾವು ಕುಡಿಬೇಕಾದಂತಹ ನೀರು ಯಾವುದು? ಯಾಕಂತಂದ್ರೆ ಮನೆಯಲ್ಲಿ ಆದ್ರೆ ಬಿಸಿ ನೀರು ಅಥವಾ ಏನು ಕಾವೇರಿ ವಾಟರ್ನ ಕುಡಿತೀವಿ. ಆದ್ರೆ ಹೊರಗಡೆ ಬಂದ್ರೆ ಅನಿವಾರ್ಯಕ್ಕಾದ್ರೂ ನಾವು ಬಾಟಲ್ ವಾಟರ್ಗಳನ್ನ ಪ್ರಿಪೇರ್ ಮಾಡ್ಲೇಬೇಕಾಗತ್ತೆ. ಅಂತಹ ಜನರು ಪರಿಸ್ಥಿತಿ ಏನು? ಹಾಗಾದ್ರೆ ಇದ್ರ ಬಗ್ಗೆ ನಮ್ಮ ಸಿಲಿಕಾನ್ ಸಿಟಿ ಮಂದಿ ಏನ್ ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಬಿಸ್ಲರಿ ವಾಟರ್. ಇವಾಗ ಒಂದ್ 2 ದಿವಸದಿಂದ ಸುದ್ದಿ ಆಗ್ತಾ ಇದೆ, ಒಂದಿಷ್ಟು ಬಾಟಲ್ ವಾಟರ್, ಮಿನರಲ್ ವಾಟರ್ಗಳು ಹೈಜೀನ್ ಅಲ್ಲ, ಅನ್ಸೇಫ್ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬಟ್ ನಮ್ಗೆ ಯಾವ ತರ ಫೀಲ್ ಅನ್ಸಿಲ್ಲ ಮ್ಯಾಮ್. ಇಲ್ಲ ಮ್ಯಾಮ್, ಇಲ್ಲ ಏನೂ ಆಗಿಲ್ಲ. ಬಟ್ ಟೆಸ್ಟ್ ಮಾಡಿದಾಗ ಈ ರೀತಿ ರಿಪೋರ್ಟ್ ಬಂದಿದೆ. ಇದಾದ ನಂತರ ಮಿನರಲ್ ವಾಟರ್ ಎಷ್ಟು ಸೇಫ್ ಅಂತ ಅನ್ಸುತ್ತೆ? ಗೊತ್ತಿಲ್ಲ ಮ್ಯಾಮ್, ನಾನು ಇನ್ನೂ ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ, ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಮನೇಲಿ ನಾವೆಲ್ಲ ಕಾವೇರಿನೇ, ಹೊರಗಡೆ ಬಂದ್ರೆ ಬಿಸ್ಲರಿನೇ ಯೂಸ್ ಮಾಡೋದು. ಹೌದು, ಬಿಸ್ಲರಿ ಸಿಗಂದ್ರೆ ಮನೇಲಿರೋ ಕಾವೇರಿ ವಾಟರ್ನೇ ನಾವು ಕ್ಯಾರಿ ಮಾಡ್ತೀವಿ. ಎಸ್. ಹೊರಗಡೆ ಬಂದ್ರೆ ಬಿಸ್ಲರಿ ವಾಟರ್ ತಗೋತೀವಿ ಮೇಡಮ್. ನಿನ್ನೆ ಎಲ್ಲ ಒಂದಿಷ್ಟು ಮಿನರಲ್ ವಾಟರ್ಗಳು ಸೇಫ್ ಅಲ್ಲ ಅಂತ ಸುದ್ದಿ ಆಯ್ತು. ಹೌದು. ಮಿನರಲ್ ವಾಟರ್ಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನ್ ಅನ್ಸೋದು ಮೇಡಮ್, ಒಂದೊಂದ್ಸರಿ ಅದು ಭಾಳ ಸ್ಮೆಲ್ಲೇ ಬಂದ್ಬಿಡತ್ತೆ, ಕುಡಿಯೋದಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಸುಮ್ಮನೆ ನಾವು ಬಾಟಲ್ ನೋಡಿ ತಗೋತೀವಿ ಅಷ್ಟೇ, ಬಟ್ ಅದು ಕುಡಿಯೋದಕ್ಕೆ ಆಗಲ್ಲ ಮೇಡಮ್, ಅಷ್ಟು ಇದಿರುತ್ತೆ ನಮಗೆ. ನಿನ್ನೆ ಆ ಸುದ್ದಿ ನೋಡಿದ ನಂತರ ಹೊರಗಡೆ ನೀರು ಕುಡಿಯೋಕೆ ಅನ್ಸಲ್ಲ ಮೇಡಮ್, ಖಂಡಿತ ಅನ್ಸಲ್ಲ. ಬಿಸ್ಲರಿ ವಾಟರ್ ನೀವು ಹೇಳಿದ್ರೆ ಬಿಸ್ಲರಿ ವಾಟರ್ನ ಪ್ರಿಪೇರ್ ಮಾಡ್ತೀವಿ ಅಂತ. ಓಕೆ. ಬಿಸ್ಲರಿ ವಾಟರ್ ಸಿಗದೇ ಇರೋ ಟೈಮಲ್ಲಿ ಏನ್ ಮಾಡ್ತೀರಾ? ಏನ್ ಮಾಡೋದು? ಮಿನರಲ್ ವಾಟರ್ ಲಿಸ್ಟ್ ನೋಡಿದಿರಲ್ಲ, ಹೌದು. ಮೊದಲು ಬಳಕೆ ಮಾಡಿದ್ರಾ? ಮಾಡಿದೀನಿ ಮೇಡಮ್, ಬಿಸ್ಲರಿ ವಾಟರ್ ಮಾಡಿದ್ವಿ. ಅದ್ಬಿಟ್ಟು ಬೇರೆ ಸೊ ಬೇರೆ ಮಾಡಿದ್ವಿ, ಆದ್ರೆ ನಮ್ಗೆ ಯಾಕೋ ಅದು ಇಷ್ಟ ಇಲ್ಲ. ಒಂಥರ ವಾಸನೆ, ಸ್ಮೆಲ್, ತುಂಬಾ ಸ್ಮೆಲ್ ಬರುತ್ತೆ ಅದು ವಾಸನೆ. ಅನ್ಸೇಫ್ ಅಂತಾನೂ ಖಂಡಿತ ಖಂಡಿತ. ಬಿಸ್ಲರಿ ವಾಟರ್ನ ಕಣ್ಣು ಮುಚ್ಕೊಂಡು ಹೋಗ್ತೀರಾ? ಹ್ಞೂ ಮೇಡಮ್. ಹೊರಗಡೆ ಬಂದ್ರೆ ಬಿಸ್ಲರಿ ವಾಟರ್. ಬಿಸ್ಲರಿ ವಾಟರ್ ಕುಡಿತೀರಾ? ನಿನ್ನೆ ಒಂದಿಷ್ಟು ಮಿನರಲ್ ವಾಟರ್ಗಳು ಅನ್ಸೇಫ್ ಅಂತ ಸುದ್ದಿ ಆಯ್ತು. ಅದಾದ ನಂತರ ಅಂದ್ರೆ ಮಿನರಲ್ ವಾಟರ್ಸ್ ಗಳು ಬಳಸೋಕೆ ಏನಾದ್ರು ಹಿಂಜರಿಕೆ ಇದೆಯಾ? ಹಿಂಜರಿಕೆ ಅಂತ ಏನಿಲ್ಲ, ಅವ್ರ ಕೆಪಾಸಿಟಿ ಮೇಲೆ, ಅವ್ರ ನಂಬಿಕೆ ಮೇಲೆ ಬಿಟ್ಟಿದ್ದು. ಯೂಸ್ ಆಲ್ಮೋಸ್ಟ್ ಮನೆಯಿಂದ ನೀರು ತಗೊಂಡ್ಬಂದ್ರೆ ಒಳ್ಳೇದು. ಹೊರಗಡೆ ಬಂದ್ರೆ ಬಿಸ್ಲರಿ ವಾಟರ್. ಬಟ್ ಪ್ರತಿಯೊಂದೊಂದು ಬ್ರ್ಯಾಂಡ್ ನೇಮ್ ಹಾಕೊಂಡು ಯೂಸ್ ಮಾಡ್ಕೋತಾರಲ್ಲ, ಆ ಥರದ್ದು ಕಲಬೆರಕೆ ಆಗಿರೋಂಥದ್ದು ನೀರು ಕುಡಿದ್ರೆ ಪ್ರಾಬ್ಲಮ್ ಇರುತ್ತೆ. ಬಟ್ ನಂಬಿಕೆಸ್ತ ಅಂತ ಬ್ರ್ಯಾಂಡ್ಗಳು ನೀರು ಕುಡಿದ್ರೆ ಏನು ಪ್ರಾಬ್ಲಮ್ ಏನಿರಲ್ಲ. ಸದ್ಯಕ್ಕೆ ನಂಬಿಕಸ್ತ ಬ್ರ್ಯಾಂಡ್ ಅಂತ ಯಾವುದೂ ಇಲ್ಲ ಮೇಡಮ್, ಎಲ್ಲ ಫೇಕೆ ಈಗಿನ ಕಾಲದಲ್ಲಿ. ನಂಬೋದು ಅಂದ್ರೆ ಮಾಮೂಲಿ ನಾರ್ಮಲ್ ಆಗಿ ಬಿಸ್ಲರಿ ಅಂತಾನೆ ನೇಮ್ ಇರುತ್ತಲ್ವಾ, ಅದೇ ಅಷ್ಟೇ. ಫಿಲ್ಟರ್ ವಾಟರ್, ಹೊರಗಡೆ ಬಂದ್ರೆ ಬಿಸ್ಲರಿ. ನಿನ್ನೆ ಒಂದಿಷ್ಟು ಮಿನರಲ್ ವಾಟರ್ಗಳು ಅನ್ಸೇಫ್ ಅನ್ನುವಂಥದ್ದು ಪ್ರೂವ್ ಆಯ್ತು. ಇವನ್ ದಿನೇಶ್ ಗುಂಡೂರಾವ್ ಕೂಡ ಅದನ್ನ ಇನ್ಮೇಲೆ ಬಳಕೆ ಮಾಡಬಾರದು ಅಂತ ಹೇಳಿದ್ರು. ಆ ಸುದ್ದಿ ಕೇಳಿದಾಗ ಹೇಗನ್ನಿಸ್ತು? ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಮೇಡಮ್. ಒಂದಿಷ್ಟು ವಾಟರ್ ಬಾಟಲ್ಗಳು ಅನ್ಸೇಫ್ ಅಂತ ಇದೆಯಲ್ಲ, ಮಿನರಲ್ ವಾಟರ್ಗಳು, ಅದನ್ನ ಕೇಳಿದಾಗ ಏನ್ ಅನ್ಸುತ್ತೆ? ಹೊರಗಡೆ ಬಂದು ನೀರು ಕುಡಿಯಕ್ಕೆ ನಮ್ಗೇನು ಯಾವತ್ತೂ ಅನ್ಸೇಫ್ ಅನ್ಸಿಲ್ಲ, ಯಾವತ್ತು ಹೆಲ್ತ್ ಇಶ್ಯೂಸ್ ಏನಾಗಿಲ್ಲ. ಒಟ್ನಲ್ಲಿ ನೀವು ನಿಮ್ಮ ನಂಬಿಕಸ್ತ ಬ್ರ್ಯಾಂಡ್ ಅಂದ್ರೆ ಹೊರಗಡೆ ಬಂದು ನೀರು ಕುಡಿಯೋದಾದ್ರೆ ಯಾವ್ದು ನಾವು ಕುಡಿಯಲ್ಲ, ಮನೆಯಿಂದನೇ ತಗೊಂಬರ್ತೀರಿ. ಆದಷ್ಟು ಮನೆಯಿಂದ ತಗೊಂಬರ್ತೀವಿ, ಇಲ್ಲ ಬಿಸ್ಲರಿ ಕುಡಿತೀರಿ. ಯೂಸ್ ಮಾಡ್ತೀವಿ ಹೊರಗಡೆ. ಹೌದು. ಯಾಕೆ ಬಿಸ್ಲರಿನ ಯಾಕಷ್ಟೊಂದು ಕಣ್ಮುಚ್ಚಿ ಹಾಕ್ತೀರಾ? ಕಣ್ಮುಚ್ಚೆ ನಂಬಲ್ಲ. ಹೊರಗಡೆ ಬಂದ್ಮೇಲೆ ನೀರ್ ಬೇಕೇ ಬೇಕು. ಮನೆಯಿಂದ ತಂದಿರ್ತೀವಿ, ಅದ್ ಮುಗ್ದೋಗದಾಗ ಏನ್ ಮಾಡ್ಬೇಕು, ಇನ್ ಬಿಸ್ಲರಿನೇ ಅಂತ ತಗೊಂತೀವಿ. ಹೊರಗಡೆ ಬಂದು ನೀರ್ ಬೇಕೇ ಬೇಕು ಅನ್ನೋ ಬಿಸ್ಲರಿನ ನಂಬ್ತೀವಿ. ಹೌದು, ನಂಬಲ್ಲ, ಕುಡಿತೀವಿ. ಸದ್ಯಕ್ಕೆ ನೀರ್ ಸಿಕ್ತಲ್ಲ ಅಂತ. ಬಿಸ್ಲರಿ ಜಾಗದಲ್ಲಿ ಬೇರೆ ಯಾವ ವಾಟರ್ ಇದ್ರೂ ಕುಡಿತೀರಾ? ಏನಿಲ್ಲ, ಸ್ವಲ್ಪ ನೋಡಿ ಚೆನ್ನಾಗಿರೋದ್ ನೋಡಿ ಕುಡಿತೀವಿ. ಹಾಗಾದ್ರೆ ಬಿಸ್ಲರಿನ ನಂಬಿ ಕುಡಿತೀರಾ ಅಂತ ಅಲ್ವಾ? ಹೌದು. ಒಟ್ನಲ್ಲಿ ನಿಮ್ಮ ಬ್ರ್ಯಾಂಡ್ ಯಾವುದು? ಬಿಸ್ಲರಿ ಮ್ಯಾಮ್. ಕುಡಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ಒರಿಜಿನಲ್ ಇಲ್ಲ ಅಂತ. ಬಿಸ್ಲರಿ ಬಿಟ್ಟು ಯಾವತ್ತಾದ್ರೂ ಬೇರೆ ಬ್ರ್ಯಾಂಡ್ ಕುಡಿದಿದ್ದೀರಾ? ಕುಡ್ದಿದೀವಿ, ಅವಾಗ ಹೇಗೆ? ಚೆನ್ನಾಗಿರಲ್ಲ ವಾಟರ್, ಸೊ ಮುಂದೆ ತಗೊಳಲ್ಲ ಅಷ್ಟೇ. ನಿನ್ನೆ ಒಂದಿಷ್ಟು ಮಿನರಲ್ ವಾಟರ್ಗಳು ಅನ್ಸೇಫ್ ಅಂತ ಅನ್ನಿಸ್ತು. ಆಗ ನಿಮ್ಗೆ ನೀವು ಕುಡಿದಿರೋ ಒಂದಿಷ್ಟು ವಾಟರ್ಗಳ ಬಗ್ಗೆ ಐಡಿಯಾ ಬಂತಾ? ಹೌದು, ಬೇಸ್ಡ್ ಆನ್ ಟೇಸ್ಟ್ ಐಡಿಯಾ ಬರುತ್ತೆ. ಓಕೆ, ಈ ವಾಟರ್ ಒಳ್ಳೇದಲ್ಲ ಅಂತ. ಸಮ್ಟೈಮ್ಸ್ ಇನ್ಫೆಕ್ಷನ್ ಆಗಿದೆ, ಥ್ರೋಟ್ ಇನ್ಫೆಕ್ಷನ್ಸ್ ಎಲ್ಲ. ಒಟ್ಟಲ್ಲಿ ನೀವು ಈಗ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಬಿಸ್ಲರಿ. ಹೌದು. ಕುಡಿಯೋ ನೀರು ಯಾವ್ದು ಬಳಸ್ತೀರಾ? ಕುಡಿಯೋ ನೀರ ನಿಮ್ಮ ಕಾವೇರಿ ನೀರು. ಕಾವೇರಿ. ಹೌದು. ಮನೇಲಾದ್ರೆ ಕಾವೇರಿ ನೀರು. ಹೊರಗಡೆ ಬಂದ್ರೆ ಯಾವ ನೀರು ಬಳಸ್ತೀರಾ? ಹೊರಗಡೆ ಬಂದ್ರೆ ಈಗ ಹೊರಗಡೆ ಬಂದು ಹೋಟೆಲ್ಗೆ ಹೋಗಿ ನೀರು ಬಾಟಲ್ ನೀರು ಕ್ಯಾರಿ ಮಾಡ್ತೀವಿ, ಇಲ್ಲ ಅಂದ್ರೆ
ಖಾಲಿ ಆದ್ರೆ ಆಚೆ ಪರ್ಚೇಸ್ ಮಾಡ್ತೀವಿ. ಯಾವ ನೀರ್ನ ಬರ್ತೀರಾ? ಯಾವ ವಾಟರ್? ಯಾವ್ದೆಲ್ಲ ಅವೈಲೇಬಿಲಿಟಿ ಇರುತ್ತೋ ಅದು, ಬಿಸ್ಲರಿ ಆ ಥರ ಅದು ಕಿನ್ಲೆ. ಹಾ ಹೌದು. ನಿನ್ನೆ ಒಂದಿಷ್ಟು ಮಿನರಲ್ ವಾಟರ್ಗಳು ಅನ್ಸೇಫ್ ಅಂತ ಹೇಳಿ ಸುದ್ದಿ ಆಯ್ತು. ಒಂದಿಷ್ಟು ಬ್ರ್ಯಾಂಡ್ಗಳು ಅದರಲ್ಲಿ ಇದ್ವು. ಆ ಬ್ರ್ಯಾಂಡ್ಗಳು ಅನ್ಸೇಫ್ ಅಂತ ಅಂದಾಗ ನಿಮ್ಗೆ ಎಷ್ಟು ಹೊರಗಡೆ ಬಂದು ನೀರು ಕುಡಿಯೋದಕ್ಕೆ ಸೇಫ್ ಅಂತ ಅನ್ಸುತ್ತೆ? ಹೌದು. ಒಂದಿಷ್ಟು ಅನ್ಸೇಫ್ಟಿ ಅಂತ ಹೌದು. ಅಂದ್ರೆ ನೀರಲ್ಲೂ ಮಕ್ಕಳು ಜೊತೆಲಿ ಇರುವಾಗ ನಾವೇ ಕ್ಯಾರಿ ಮಾಡ್ಬೇಕಂತ ಅನ್ಸುತ್ತೆ. ಇಲ್ಲ ಒಂದಿಷ್ಟು ಬ್ರ್ಯಾಂಡ್ ಬೆಸ್ಟ್ ಬ್ರ್ಯಾಂಡ್ ಯಾವ ಬ್ರ್ಯಾಂಡ್ ಆದ್ರೂನು ಮನೆ ನಾವು ಕಾಯಿಸಿ ಆರಿಸಿರೋ ನೀರೇ ನಮ್ ಬೆಸ್ಟ್. ಬೆಸ್ಟ್ ಅಂತ ಅನ್ಸುತ್ತೆ. ಇನ್ ಮುಂದೆ ಹಾಗಾದ್ರೆ ಮನೆಯಿಂದನೇ ನೀವು ಕ್ಯಾರಿ ಮಾಡ್ತೀರಾ? ಹೊರಗಡೆ ಯಾವ ಬ್ರ್ಯಾಂಡ್? ಯೂಶಲಿ ಆಲ್ಮೋಸ್ಟ್ ನಾವು ಬಂದ್ರೆ ಮನೆಯಿಂದನೇ ತಗೊಂಡ್ಬರ್ತೀವಿ. ಬೇಕಂದ್ರೆ ತಗೋತೀವಿ. ಹೋಟೆಲಲ್ಲೆಲ್ಲ ಹೋದಾಗ ಬಿಸಿನೀರೇ ನಾವು ಕೇಳಿ ಇಸ್ಕೋತೀವಿ, ಬಾಟಲ್ ವಾಟರ್ ಪ್ರಿಫರ್ ಮಾಡೋದಕ್ಕಿಂತ. ಮನೆ ನೀರು ಬೆಸ್ಟ್. ಕಾವೇರಿ ವಾಟರ್ ಮೇಡಮ್. ಹೊರಗಡೆ ಬಂದ್ರೆ ಯಾವ ನೀರು ಕುಡಿತೀರಾ? ಹೊರಗಡೆ ಬಂದರೆ ನಾವು ಮಾಮೂಲಿ ಬಾಟ್ಲೆ ತೊಗೊಂಬಂದ್ಬಿಡ್ತೀವಿ. ಹೊರಗಡೆ ನೀರು ಕುಡಿತಾ ಇಲ್ಲ ನಾವೆಲ್ಲ. ಯಾಕೆ ಹೊರಗಡೆ ನೀರು ಕುಡಿಯಲ್ಲ? ಯಾಕೆ ಕುಡಿತಾ ಇಲ್ಲ? ಸಡನ್ನಾಗಿ ಕುಡಿದ ತಕ್ಷಣ ಕಾಯಿಲೆ ಬರುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ. ಹಾಗಾಗಿ ಎಲ್ಲ ಬಾಟ್ಲೆ ತೊಗೊಂಬಂದು ಕುಡಿತೀವಿ. ಶಾಲೆ ಇಂಥ ಆಫೀಸ್ ಕಡೆ ಎಲ್ಲ ಬಾಟ್ಲಿ ಇಟ್ಕೊಂಡಿದ್ದೀವಿ, ಒಂದಿಷ್ಟು ಬಿಸ್ಲರಿ ವಾಟರ್ ಇಟ್ಕೊಂಡಿದ್ದೀವಿ. ಅನಿವಾರ್ಯ ಕುಡಿಲೇಬೇಕಾದಂತ ಪರಿಸ್ಥಿತಿ ಇದ್ರೆ ಅಂಗಡಿಲಿ ತರಿಸ್ಕೊಂಡು ಕುಡಿತೀವಿ, ನೀರಂತೂ ಕುಡಿಯಲ್ಲ. ಇಲ್ಲಿಂದ ಕುಡಿಯಲ್ಲ. ಓಕೆ. ನಿನ್ನೆ ಒಂದಿಷ್ಟು ಮಿನರಲ್ ವಾಟರ್ಗಳು ಅನ್ಸೇಫು, ಕುಡಿಬಾರ್ದು, ಒಂದಿಷ್ಟು ಆರೋಗ್ಯಕ್ಕೆ ಹಾನಿಕರ ಬಾಟಲ್ ವಾಟರ್ಗಳು ಅಂತ ಸುದ್ದಿ ಆಯ್ತು. ಅದನ್ನ ಕೇಳಿದಾಗ ಹೇಗೆ ಅನಿಸ್ತು ಮೇಡಮ್? ಇಶ್ಯೂ ಬಗ್ಗೆ ಗಮನ ಬಂದ ಇಲ್ಲ. ಮಾಮೂಲಿ ಅದರಲ್ಲೂ ಇದಿರುತ್ತೆ ಮೇಡಮ್, ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇನೆ, ಸೇಫ್ ಅಂತ ಕುಡಿತೀವಿ ಅಷ್ಟೇನೆ. ಸೊ ನೀವು ಮಾಡ್ತಿರೋದು ಕರೆಕ್ಟ್. ಹೊರಗಡೆಯಿಂದ ನೀರು ಕುಡಿದೆ ಮನೆಯಿಂದಲೇ ತರೋದು ಒಳ್ಳೇದು ಅನಿಸ್ತು. ಮನೆಯಿಂದ ತರೋದೇ ಒಳ್ಳೇದು ಮೇಡಮ್. ಬಿಸ್ಲರಿ ಮನೇಲಿ ಏನು ಕಾಯಿಸಿದ್ದೋ ಅಥವಾ ಮನೆ ನೀರು ತೊಗೊಂಬಂದು ಕುಡಿದ್ರೆ ಒಳ್ಳೇದು. ಬಾಟ್ಲು ಸೇಫ್ ಅಂತ ನಾನು ಹೇಳಲ್ಲ. ಯಾವ್ದು ಬರುತ್ತೋ ನಾವು ಈಗೇನೋ ಒಂದು ನಂಬಿಕೆ ಮೇಲೆ ಕುಡಿತೀವಿ ಅಷ್ಟೇ, ಅದು ಅಷ್ಟೇನೆ. ನೀರು ಬಳಸ್ತೀರಾ? ಕಾವೇರಿ CMC ನೀರು ಕಾವೇರಿ ನೀರು. ಹೊರಗಡೆ ಬಂದ್ರೆ ಯಾವ ವಾಟರ್ನ ಬಳಸ್ತೀರಾ? ಒಳಗಡೆ ಬಂದ ನಾವು ಮನೆಯಲ್ಲಿಂದ ತರ್ತೀವಿ, ಮನೆಯಿಂದ ತರ್ತೀರಾ? ಹೊರಗಡೆ ಯಾವ ಬಾಟಲ್ ಕುಡಿಯ. ಥ್ಯಾಂಕ್ ಯು. ನಾರ್ಮಲ್ ವಾಟರ್. ನಾರ್ಮಲ್ ಯಾವ ವಾಟರ್? ಯಾವ್ದು ಹೋಗಿ ಇವ್ರನ್ನೇ ಸ್ಟಾರ್ಟ್ ಕೇಳ್ತೀರಾ? ಹಾಗೇನಿಲ್ಲ, ನಾವು ಬೆಂಗಳೂರಿಗೆ ನಮ್ಮ ಮನೆ ಇಲ್ಲ, ನಿಮ್ಮ ಮನೇಲಿ ಯಾವ ನೀರು? ಬಿಸ್ಲರಿ ನೀರು ತಗೊಬರ್ತೀವಿ ನಾವು. ಬಿಸ್ಲೇರಿ ನೀರೇ ಹಾ, ತಗೊಂಡ್ಬರ್ತೀರಾ? Okay. ಹೊರಗಡೆ ಬಂದ್ರೆ ವಾಟರ್ ಬಾಟಲ್ ಬೈ ಮಾಡ್ತೀವಿ. ಯಾವ ವಾಟರ್? ಕಿನ್ಲೆ ಜಾಸ್ತಿ ಸ್ವಲ್ಪ. ಜಾಸ್ತಿ. ಒಂದಿಷ್ಟು ವಾಟರ್ಗಳು ಅನ್ಸೇಫ್ ಅಂತ ನಿನ್ನೆ ಒಂದಿಷ್ಟು ಬ್ರ್ಯಾಂಡ್ಗಳನ್ನ ಏನು ಬ್ಯಾನ್ ಮಾಡೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿಲ್ಲ ನಾನು ನ್ಯೂಸ್. ಓಕೆ ಫೈನ್. ನೀರ್ ಬಾಟಲ್ಗಳು ಅನ್ಸೇಫು ಸೇಫ್ಟಿ ಅಲ್ಲ ಅಂತ ಒಂದು ವಿಷಯ ಇದ್ದಾಗ ಅದನ್ನ ಕೇಳಿದಾಗ ಏನ್ ಅನ್ಸುತ್ತೆ? ಹೌದನ್ಸತ್ತೆ, ಪ್ಲಾಸ್ಟಿಕ್ ಅಲ್ಲಿ ಕುಡಿಯೋದು ಕೂಡ ಅಷ್ಟು ಅಲ್ಲ. ಸೊ ನಮಗೂ ಗೊತ್ತಿಲ್ವಲ್ಲ ಅದು ವಾಟರ್ನ ಹೇಗ್ ಹಾಕಿರ್ತಾರೆ ಅಂತ. ಸೊ ಅನ್ಸೇಫ್ ಏನೇ, ಮತ್ತೆ ಪ್ಲಾಸ್ಟಿಕ್ ಅಲ್ಲಿ ಕೂಡ ಕುಡಿತೀವಿ, ದಟ್ಸ್ ವೈ ಅನ್ಸೇಫ್ ಅನ್ಸುತ್ತೆ. ಅಂಡ್ ಮೋರ್ ಎವರ್ ನಾನು ನ್ಯೂಸೇ ನೋಡಿಲ್ಲ. ನೋ ಪ್ರಾಬ್ಲಮ್. ಬಟ್ ನೀವು ಹೊರಗಡೆ ಬಂದ್ರೆ ಯಾವ್ದನ್ನ ಬಳಸ್ತೀರಾ? ಕಿನ್ಲೆ ಸ್ವಲ್ಪ ಜಾಸ್ತಿ. ಹೇಳಿ. ಮನೆಯಲ್ಲಿ ಬಳಸೋ ವಾಟರ್ ಯಾವ್ದು? ನಾವು ನಾರ್ಮಲ್ ವಾಟರ್ ಬಳಸೋದು. ನಾ ಕಾವೇರಿನೇ. ಹೊರಗಡೆ ಬಂದ್ರೆ ಯಾವ ಬ್ರ್ಯಾಂಡ್ ಅಂತ? ನನ್ನ ಕಿನ್ಲೆ. ಬಿಸ್ಲರಿ. ಆಲ್ಮೋಸ್ಟ್ 90% ಬಿಸ್ಲರಿನೇ. ಹೌದು. ಈಗ ಒಂದಿಷ್ಟು ಅನ್ಸೇಫ್ ಅಂತ ಅಂದ ಮೇಲೂ ಹೊರಗಡೆ ನೀರು ಕುಡಿಯೋದು ಅಷ್ಟೊಂದು ಸೇಫ್ ಅನ್ಸುತ್ತಾ? ಇರೋದೇ ಆಕ್ಚುಲಿ ನಾವು ಇರೋದೇ ಸ್ಲೋ ಪಾಯ್ಸನ್ ಅಲ್ವಾ. ನೀರಲ್ಲಿ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಒಂಥರ ಅರ್ಟ್ನೆಸ್ ಆಗುತ್ತೆ. ಇನ್ನು ನಾವು ಇರೋದೇ ಎಷ್ಟು ದಿವಸ ಇರ್ತೀವಿ ಅಂತ ಗೊತ್ತಿಲ್ಲ. ಎಲ್ಲದರಲ್ಲೂ ಕೆಮಿಕಲ್ಸ್ ಅಂತ ಇದ್ರೆ ಅದು ನಾವೇನೇ ಹೇಳಕ್ ಬರಲ್ಲ ಅಲ್ವಾ. ಬದುಕ್ತೀವಿ ಅನ್ನೋದೇ ಡೌಟ್ ಆಗ್ತಿದೆ. ಹೌದು, ಅದು ಇವಾಗ ಆಕ್ಚುಲಿ ನ್ಯಾಚುರಲ್ ಡೆತ್ತೇ ಜಾಸ್ತಿ ಆಗ್ತದೆ ಅಲ್ವಾ. ಅದ್ರ ಬಗ್ಗೆ ಏನು ಮೆನ್ಷನ್ ಇಲ್ಲ. ಥ್ಯಾಂಕ್ ಯು. ಕಾವೇರಿ ವಾಟರ್. ಓಕೆ. ಹೊರಗಡೆ ಬಂದ್ರೆ ಯಾವ ವಾಟರ್ ಕುಡಿತೀರಾ? ಇದು ಬಿಸ್ಲರಿ ಕುಡಿತೀವಿ. ಬಿಸ್ಲೇರಿ ಕುಡಿತೀರಾ? ಓಕೆ. ಈಗ ಒಂದಿಷ್ಟು ಬಾಟಲ್ ವಾಟರ್ಗಳು ಅನ್ಸೇಫ್ ಅನ್ನೋ ಬ್ರ್ಯಾಂಡ್ಗಳನ್ನ ಬ್ಯಾನ್ ಮಾಡಿದ್ರು. ಈಗ್ಲೂ ಹೊರಗಡೆ ನೀರು ಸೇಫ್ ಅಂತ ಅನ್ಸುತ್ತಾ ನಿಮ್ಗೆ? ಸೇಫ್ ಅಂತೇನಿಲ್ಲ, ಆದ್ರೆ ನೀರೆಲ್ಲ ಬೇರೆ ಬೇರೆ ನೀರು ಇರುತ್ತೆ, ನಮ್ ಬಾಡಿಗೆ ಸೆಟ್ ಆಗಲ್ಲ ಅಂತ ಕುಡಿಯೋದು ಅಷ್ಟೇ. ಕುಡಿಬೇಕಲ್ಲ ಅಂತ ಕುಡಿಬೇಕಂತ ಕುಡಿಯೋದು ಯಾವ್ದು ಅಷ್ಟೇ. ಸೆಟ್ ಆಗಲ್ಲ, ನಮ್ಮ ಬಾಡಿಗೆ ಬಿಸ್ಲೇರಿ ಸೇಫ್ ಕುಡಿಯೋದು. ನಿಮ್ಮ ಮನೇಲಿ ಬಳಸೋ ವಾಟರ್ ಯಾವ್ದು? ಮಾಮೂಲಿ ಕಾವೇರಿ ವಾಟರ್. ಕಾವೇರಿ ವಾಟರ್. ಹೊರಗಡೆ ಬಂದ್ರೆ ಯಾವ ನೀರು ಕುಡಿತೀರಾ? ಬಿಸ್ಲರಿ ಬಿಸ್ಲೇರಿ. ಯೂಶಲಿ ಒಂದು ಕೈಯಲ್ಲಿ ಇತ್ತಿವಾಗ. ಓಕೆ. ಬಿಸ್ಲೇರಿ ವಾಟರ್ ಕುಡಿತೀರಾ? ಸರಿ. ಒಂದಿಷ್ಟು ನೀರಿನ ಬ್ರ್ಯಾಂಡ್ಗಳು ಅನ್ಸೇಫ್ ಅಂತ ಬ್ಯಾನ್ ಮಾಡೋದು. ಅದಾದ ನಂತರನು ಹೊರಗಡೆ ನೀರು ಸೇಫ್ ಅನ್ಸುತ್ತೆ ನಿಮಗೆ? ಬಾಟಲ್ಗಳು ಹೋಗ್ಲಿ, ನೀವು ಇಷ್ಟಿನ ಬಿಸ್ಲೇರಿ ನೀರು ಕುಡ್ಕೊಂಡ್ ಬಂದಿದ್ದೀರಾ ಅಥವಾ ಏನೋ ಸಮಥಿಂಗ್ ಹೊರಗಡೆ ಯಾವ್ದೋ ಒಂದು ಬ್ರ್ಯಾಂಡ್ ಕುಡಿತಿರ್ತೀರಾ, ಹೊರಗಡೆ ವಾಟರ್ ಸೇಫ್ ಅಂತ ಅನಿಸ್ತಾ? ಹೊರಗಡೆ ವಾಟರ್ ಮಾಮೂಲಿ ಅದು ಆ ಟೇಸ್ಟ್ ಬರೋದೇ ಇಲ್ಲ. ಮನೇಲಿ ಕುಡಿಯೋ ವಾಟರೇ ಒಂಥರ ಟೇಸ್ಟ್ ಇರುತ್ತೆ. ಬಿಸ್ಲೇರಿ ಅಂತಾರೆ
ಬಟ್ ಆ ವಾಟರೇ ಒಂಥರ ಬೇರೆ ಟೇಸ್ಟ್ ಬರುತ್ತೆ, ಅನ್ಸೇಫೇನೆ. ಬಿಸ್ಲೇರಿ ವಾಟರ್ ಅಲ್ಲೂ ಗೋಲ್ಮಾಲ್ ಮಾಡ್ತಾರೆ, 100% ಮಾಡ್ತಾರೆ. ಬಿಸ್ಲೇರಿ ವಾಟರ್ ಬಾಟಲ್ ಅಲ್ಲಿ ಬೇರೆ ವಾಟರ್ಗಳನ್ನ ಸೇರಿಸ್ಕೊಡ್ತಾರೆ. 100% ಮಾಡ್ತಾರೆ, 100% ಮಾಡಿ. ಬಟ್ ಇವಾಗ ಮನೇಲಿ ನೋಡಿ ಎಷ್ಟು ಹೈಜಿನಿಕ್ ಆಗಿ ಇರುತ್ತೆ, ಕುಡಿದ್ರೆ ಟೇಸ್ಟು ಬರುತ್ತೆ. ಬಟ್ ಹೊರಗಡೆ ನೀವು ಬಿಸ್ಲೇರಿನೇ ತಗೊಳ್ಳಿ, ಅದು ಕೋಲ್ಡಲ್ಲಿರೋ ವಾಟರ್ ಅಂತರ ನಮ್ಗೆ ಟೇಸ್ಟ್ ಗೊತ್ತಾಗಲ್ಲ. ಆ ಒಂಥರ ವಾರ್ಮ್ ಆಗಿ ಇಟ್ಟಿರ್ತಾರಲ್ಲ, ಅದು ಟೇಸ್ಟ್ಲೆಸ್ ಆಗೇ ಇರುತ್ತೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಮಿನರಲ್ ವಾಟರ್ಗಳಿಂದ ಅನ್ಸೇಫ್ಟಿ ಅನ್ನುವಂತಹ ಅನುಭವ ನಮ್ಮ ಬೆಂಗಳೂರಿಗರಿಗೂ ಈಗಾಗಲೇ ಆಗಿದೆ. ಯಾಕಂತಂದ್ರೆ ಹೊರಗಡೆ ನೀರು ಕುಡಿಯೋದಾಗ್ಲಿ ತಿನ್ನೋದಾಗ್ಲಿ ಸೇಫ್ಟಿ ಅಲ್ಲ ಅನ್ನುವಂಥದ್ದನ್ನ ಅವರು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಈ ರೀತಿ ನೀರಲ್ಲೂ ಕೂಡ ಕಲಬೆರಕೆ ಕಂಡು ಬಂದ್ರೆ ನಾವು ಏನು ತಿನ್ನಬೇಕು ಏನು ಕುಡಿಬೇಕು ಅನ್ನುವಂತಹ ಪ್ರಶ್ನೆ ಅವರನ್ನು ಕೂಡ ಕಾಡ್ತಾ ಇದೆ. ಜೊತೆಗೆ ಮನೆಯಿಂದ ಬಿಸಿ ನೀರನ್ನ ಕಾಯಿಸ್ಕೊಂಡು ತರೋದು ಅಥವಾ ಮನೆಯಿಂದಲೇ ನೀರನ್ನ ತಂದು ಅದನ್ನ ಬಳಕೆ ಮಾಡೋದೇ ಉತ್ತಮ ಅನ್ನುವಂತಹ ಒಂದು ಅಭಿಪ್ರಾಯಕ್ಕೆ ಈಗಾಗಲೇ ನಮ್ಮ ಬೆಂಗಳೂರಿಗರು ಕೂಡ ಬಂದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.